ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಂಕಷ್ಟದಲ್ಲಿರುವಂಥ ಮತ್ತು ಪರಪ್ಪನ ಅಗ್ರಹಾರದಲ್ಲಿರುವಂಥ ದರ್ಶನ್ಗೆ ಮೇ ಸುಮಾರಿಗೆ ಬಿಡುಗಡೆ ಭಾಗ್ಯ ಸಿಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಮತ್ತು ದರ್ಶನ್ ಅವರ ಆಪ್ತರಾಗಿರುವಂಥ ನಟ ರವಿಚಂದ್ರನ್ ಅವರು ಕೂಡ ಅದರ ಬಗ್ಗೆ ಒಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ವಕೀಲರು ಕೂಡ ಕಾನೂನಿನ ಬಗ್ಗೆ ಮತ್ತು ದರ್ಶನ್ ಅವರು ಮೇಯಲ್ಲಿ ರಿಲೀಸ್ ಆಗುವಂಥ ಸಾಧ್ಯತೆ ಬಗ್ಗೆ ಏನು ಹೇಳಿದ್ದಾರೆ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ದರ್ಶನ್ ರೇಣುಕಾಸ್ವಾಮಿ ಅವರ ಒಂದು ಪ್ರಕರಣದಲ್ಲಿ ಜೈಲು ಸೇರಿ ಇದೀಗ ವರ್ಷಗಟ್ಟಲೆ ಕಳೀತಿದೆ. ಮೊದಲು ಒಂದು 6-7 ತಿಂಗಳು ಜೈಲನ್ನು ಅನುಭವಿಸಿದ್ರು. ಇದೀಗ ಮತ್ತೆ ಸರಿಸುಮಾರು 6-7 ತಿಂಗಳ ಕಾಲ ಜೈಲಿನಲ್ಲಿದ್ದಾರೆ, ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈ ದರ್ಶನ್ ಪ್ರಕರಣದಲ್ಲಿ ಏನಾಯಿತು ಎಲ್ಲವೂ ಕೂಡ ಎಲ್ಲರಿಗೂ ಗೊತ್ತಿದೆ. ಆದರೆ ದರ್ಶನ್ ಅವರು ಯಾವಾಗ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಅಥವಾ ದರ್ಶನ್ ಅವರಿಗೆ ಯಾವಾಗ ಜಾಮೀನು ಸಿಗುತ್ತೆ ಅನ್ನುವಂಥ ಒಂದು ಕುತೂಹಲ, ಒಂದು ಸಂದೇಹ, ಒಂದೊಂದು ಗೊಂದಲ ಕೂಡ ಇತ್ತು. ಅದಕ್ಕೆ ಪರಿಹಾರ ಮತ್ತು ಇದೀಗ ಕಾನೂನ ಅರ್ದು ಪಡ್ಕೊಂಡವರು ಅಥವಾ ಕಾನೂನಿನ ಪಂಡಿತರು ಕೂಡ ಹೇಳುವ ಪ್ರಕಾರ ದರ್ಶನ್ ಅವರಿಗೆ ಮೇಯಲ್ಲಿ ಬೇಲ್ ಸಿಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಅಂದರೆ ಬೇಲು ಅಂದರೆ ಕಂಪ್ಲೀಟ್ ಅವರು ಜೈಲು ಹೊರಗೆ ಬಂದು ಕೂಡ ವಿಚಾರಣೆಗೆ ಹಾಜರಾಗಬೇಕಾದ್ರೆ ಅವರಿಗೆ ಷರತ್ತುಬದ್ಧವಾದಂಥ ಒಂದು ಜಾಮೀನು ಸಿಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇನ್ನು ಆ ಟೆಕ್ನಿಕಲ್ ಪಾಯಿಂಟ್ಸನ್ನು ಆಮೇಲೆ ಒಂದೊಂದಾಗಿ ಹೇಳ್ತೇ ಹೋಗ್ತಾರೆ. ನಿನ್ನೆ ರವಿಚಂದ್ರನ್ ಅವರು ಕೂಡ ಹೇಳಿದ್ದಾರೆ, ಅವರು ಕೂಡ ವಕೀಲರನ್ನು ಸಂಪರ್ಕ ಮಾಡಿರ್ತಾರೆ, ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ. ದರ್ಶನ್ ಅವರಿಗೆ ಯಾವ ಬೇಲ್ ಸಿಗ್ಬೋದು ಅಂದರೆ ಈಗಾಗಲೇ ಹೈಕೋರ್ಟ್ ಬೇಲನ್ನು ಮಂಜೂರು ಮಾಡಿದ್ರು ಕೂಡ ಅದು ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆದ ಕಾರಣ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮಂಜೂರು ಮಾಡಿದಂಥ ಬೇಲನ್ನು ಸುಪ್ರೀಂ ಕೋರ್ಟ್ ಸಾರಾಸಗಟಾಗಿ ಅದನ್ನು ತಿರಸ್ಕಾರ ಮಾಡಿತ್ತು. ಮತ್ತು ಸುಪ್ರೀಂ ಕೋರ್ಟಿಗೆ ಕೂಡ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅದು ಪರ್ಮಿಷನ್ ಕೂಡ ಕೊಟ್ಟಿರಲಿಲ್ಲ. ಇವೆಲ್ಲವೂ ಕೂಡ ರವಿಚಂದ್ರನ್ ಅವರು ವಕೀಲರ ಜೊತೆ ಚರ್ಚೆ ಮಾಡಿ ಒಂದು ಹಂತಕ್ಕೆ ನಿರ್ಣಯಕ್ಕೆ ಬಂದು ಒಂದು ಆಶ್ವಾಸನೆಯನ್ನು ಸಿಕ್ಕ ನಂತರ ಅವರು ಕೂಡ ನಿನ್ನೆ ಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ದರ್ಶನ್ ಅವರು ಸದ್ಯವೇ ಬಿಡುಗಡೆ ಆಗ್ತಾರೆ, ಇನ್ನೊಂದು 2 ತಿಂಗಳಲ್ಲಿ ದರ್ಶನ್ ಅವರು ಹೊರಗೆ ಬರ್ತಾರೆ, ಯಾಕಂದರೆ ಅವನು ನನ್ನ ಮಗ, ಆ ಮಗನ ಬಗ್ಗೆ ನನಗೆ ಹೆಮ್ಮೆ ಇದೆ. ಮತ್ತು ಆ ದರ್ಶನ್ ಎನ್ನುವಂಥ ನಟ ಚಲನಚಿತ್ರರಂಗದಲ್ಲಿ ಸಾಧನೆ ಮಾಡಿದಂತೆ ಮತ್ತು ಅವರು ಸಂಪಾದನೆ ಮಾಡಿದಂಥ ಅಭಿಮಾನಿಗಳ ಬಳಗದ ಹಾರೈಕೆ ಎಲ್ಲವೂ ಕೂಡ ದರ್ಶನ್ ಅವರ ಜೊತೆಗಿದೆ. ನನ್ನ ಮಗ ದರ್ಶನ್, ಹಾಗಾಗಿ ಒಂದು 2 ತಿಂಗಳಲ್ಲಿ ಅವರು ದರ್ಶನ್ ಅವರು ಜೈಲಿನಿಂದ ಹೊರಗೆ ಬರ್ತಾರೆ ಅನ್ನುವಂಥ ಒಂದು ಮಾತನ್ನು ಅತ್ಯಂತ ಆತ್ಮವಿಶ್ವಾಸವಾಗಿ ಹೇಳ್ತಾರೆ. ಇದು ಒಂದು ಅಂದರೆ ಇದು ಬಾಂಧವ್ಯದ ಪ್ರಕಾರ ಪ್ರೀತಿಯಿಂದ ಹೇಳಿದ ಅಂತ ಹೇಳ್ಬೋದು. ಆದರೆ ನಾವು ಆ ವಕೀಲರನ್ನು ಸಂಪರ್ಕ ಮಾಡಿದಾಗ, ಈ ಟೆಕ್ನಿಕಲ್ ಪಾಯಿಂಟ್ಸನ್ನು ಅವಲೋಕನ ಮಾಡಿದಾಗ ಅಥವಾ ಏನೆಲ್ಲ ಸಾಧ್ಯತೆ ಇದೆ ಎನ್ನುವುದನ್ನು ಚರ್ಚೆ ಮಾಡಿದಾಗ ಹೌದು, ಮೇ ಸುಮಾರಿಗೆ ಅಥವಾ ಜೂನ್ ಮೊದಲ ವಾರದಲ್ಲಿ ದರ್ಶನ್ ಅವರಿಗೆ ಪ್ರತಿಶತ ಅಂದರೆ ಸರಿಸುಮಾರು 100ಕ್ಕೆ 100ರಷ್ಟು ಜಾಮೀನು ಸಿಗುವಂಥ ಸಾಧ್ಯತೆ ಇದೆ. ಹೇಗೆ ಎನ್ನುವುದನ್ನು ನಾವು ಒಂದೊಂದಾಗಿ ಮಾತನಾಡ್ತಾ ಹೋದರೆ, ದರ್ಶನ್ ಅವರಿಗೆ ಹೈಕೋರ್ಟ್ನಲ್ಲಿ ಬೇಲ್ ಮಂಜೂರಾಗಿತ್ತು. ಮೊದಲು ಅವರಿಗೆ ಅನಾರೋಗ್ಯದ ಕಾರಣಕ್ಕಾಗಿ ಹೆಲ್ತ್ ಬೇಲ್ ಮಂಜೂರಾಗಿತ್ತು. ಅದಾದ ನಂತರ ರೆಗ್ಯುಲರ್ ಬೇಲ್ ಕೂಡ ಮಂಜೂರಾಗಿತ್ತು. ಆದರೆ ಸರ್ಕಾರಿ ವಕೀಲರು ಇಲ್ಲ, ಹೈಕೋರ್ಟ್ ಮಾಡಿದಂಥ ಒಂದು ತೀರ್ಪು ನಮಗೆ ಸರಿ ಕಾಣಿಸ್ತಿಲ್ಲ, ದರ್ಶನ್ ಅವರು ಅಲ್ಲಿ ಆರೋಪಿಯಾಗಿದ್ದಾರೆ ಮತ್ತು ಅಪರಾಧಿಯಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ, ಅವರು ನೇರವಾಗಿ ಆ ಪ್ರಕರಣದಲ್ಲಿ ಭಾಗಿಯಾಗಿದೆ. ಹಾಗಾಗಿ ಈ ಹೈಕೋರ್ಟ್ ಮಂಜೂರು ಮಾಡಿದಂಥ ರೆಗ್ಯುಲರ್ ಬೇಲನ್ನು ಕ್ಯಾನ್ಸಲ್ ಮಾಡಬೇಕಿರುವಂಥ ಕಾರಣಕ್ಕಾಗಿ ಸರ್ಕಾರವೇ ಇಲ್ಲಿ ರೇಣುಕಾಸ್ವಾಮಿಯ ಕುಟುಂಬ ಯಾವುದೇ ಒಂದು ಕೇಸ್ ಹಾಕಿರಲಿಲ್ಲ ಅವರ ಮಗನ ಪ್ರಕರಣದಲ್ಲಿ ಅಥವಾ ಅವರ ಕುಟುಂಬದ ಪ್ರಕರಣದಲ್ಲಿ. ಹಾಗಾಗಿ ಸರ್ಕಾರವೇ ಸುಮೋಟೋ ಕೇಸನ್ನು ದಾಖಲೆ ಮಾಡಿಕೊಂಡು ಪ್ರಕರಣ ಆದ ನಂತರ ಸರ್ಕಾರ ಹೈಕೋರ್ಟಲ್ಲಿ ಕೂಡ ವಾದ ಮಾಡಿತ್ತು, ಯಾವುದೇ ಕಾರಣಕ್ಕೂ ಕೂಡ ಬೇಲನ್ನು ಮಂಜೂರು ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಅದಾದ ನಂತರವೂ ಕೂಡ ಸರ್ಕಾರ ಅಂದರೆ ಹೈಕೋರ್ಟ್ ಬೇಲನ್ನು ಮಂಜೂರು ಮಾಡಿತ್ತು. ಅದನ್ನು ಮರು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಮತ್ತೆ ಅರ್ಜಿಯನ್ನು ಹಾಕಿ ವಾದ ವಿವಾದ ಎಲ್ಲವನ್ನು ಕೂಡ ಮಾಡಿದಾಗ ಆಗಾಗಲೇ ದರ್ಶನ್ ಅವರು ಬೇಲ್ ಮುಖಾಂತರ ಹೊರಗಡೆ ಇದ್ದರು. ಕೆಲವೊಂದು ಶೂಟಿಂಗ್ ಕಾರ್ಯಕ್ರಮದ ಕೂಡ ಭಾಗಿಯಾಗಿದ್ದರು, ಡೆವಿಲ್ ಸಿನಿಮಾದ ಶೂಟಿಂಗ್ ಒಂದು ಚಿತ್ರೀಕರಣ ಕೂಡ ಭಾಗಿಯಾಗಿದ್ದರು. ಆದರೆ ಸರ್ಕಾರದ ಪರ ವಕೀಲರು ವಾದವನ್ನು ಗಟ್ಟಿಯಾಗಿ ಮಂಡಿಸಿದಂಥ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ಗೆ ಸ್ವಲ್ಪ ಮಟ್ಟಿನ ಸೂಚನೆಯನ್ನು ಕೊಟ್ಟು ಇಂಥ ಒಂದು ಪ್ರಕರಣದಲ್ಲಿ ಗಂಭೀರ ಆರೋಪಿಯಾಗಿರುವಂಥ ದರ್ಶನ್ ಅವರಿಗೆ ನೀವು ಯಾಕೆ ಬೇಲ್ ಕೊಟ್ರಿ ಮತ್ತು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರಿಗೆ ಸಿಕ್ಕಂಥ ಒಂದು ರಾಜಾತಿಥ್ಯ ಎಲ್ಲವೂ ಕೂಡ ಒಂದು ಶಿಸ್ತುಬದ್ಧ ಕ್ರಮವನ್ನು ಉಲ್ಲಂಘನೆ ಮಾಡ್ದಂಗಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ವಿತ್ ಇಮಿಡಿಯೇಟ್ ಎಫೆಕ್ಟ್ ಅವರ ಬೇಲನ್ನು ರದ್ದುಗೊಳಿಸಲಾಗಿದೆ. ಹೈಕೋರ್ಟ್ ನೀಡಿದಂಥ ತೀರ್ಮಾನವನ್ನು ನಾವು ಅದನ್ನು ಪ್ರಶ್ನೆ ಮಾಡಿ ಅದನ್ನು ರದ್ದುಪಡಿಸಲಾಗಿದೆ ಮತ್ತು ದರ್ಶನ್ ಅವರು ಈಗಾಗಲೇ ಮತ್ತೆ ಜೈಲಿಗೆ ಹೋಗಬೇಕೆನ್ನುವಂಥ ಆದೇಶವನ್ನು ಮಾಡುತ್ತೆ. ಜೊತೆಗೆ ದರ್ಶನ್ ಅವರ ಜೊತೆ ಪವಿತ್ರ ಕೂಡ ಇಲ್ಲ, ನಾನು ಸಿಂಗಲ್ ಮ್ಯಾನ್ ಆಗಿದ್ದೇನೆ ಅಥವಾ ನಾವು ಸಿಂಗಲ್ ಪೇರೆಂಟ್ ಆಗಿದ್ದೇನೆ, ನನಗೊಬ್ಬಳು ಮಗಳಿದ್ದಾಳೆ, ಮೈನರ್ ಮಗಳಿದ್ದಾಳೆ ಅನ್ನೋಂಥ ಕಾರಣಕ್ಕಾಗಿ ಮತ್ತೆ ನೀವು ಕೊಟ್ಟಂಥ ಒಂದು ಬೇಲ್ ರದ್ದತಿಯನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅನ್ನುವಂಥ ಮೇಲ್ಮನವಿ ಹಾಕಿದಾಗ ಕೂಡ ಸುಪ್ರೀಂ ಕೋರ್ಟ್ ಸಾರಾಸಗಟಾಗಿ ಅದನ್ನು ಕೂಡ ತಿರಸ್ಕಾರ ಮಾಡಿತ್ತು. ಮತ್ತು ಅತ್ಯಂತ ಶೀಘ್ರವಾಗಿ ಸರಿಸುಮಾರು 4 ತಿಂಗಳ ಒಳಗಾಗಿ
ಲೋವರ್ ಕೋರ್ಟಲ್ಲಿ ಅಂದರೆ ಯಾವ ಯಾವ ಕೋರ್ಟ್ನಲ್ಲಿ ಅದು ಪ್ರಕರಣ ನಡೀತಿದೆಯಲ್ಲ, ತನಿಖೆ ನಡೀತಿದೆಯಲ್ಲ ಅಥವಾ ಟ್ರಯಲ್ ನಡೀಬೇಕಲ್ಲ ಆ ಕೋರ್ಟ್ನಲ್ಲಿ ಅಂದರೆ ಕೆಳಹಂತದ ನ್ಯಾಯಾಲಯದಲ್ಲಿ ಅತ್ಯಂತ ತ್ವರಿತಗತಿಯಲ್ಲಿ ಅಪರಾಧಿಗಳ ಅಥವಾ ಆರೋಪಿಗಳ ಎಲ್ಲ ಒಂದು ಹೇಳಿಕೆಯನ್ನು ನೀವು ಟ್ರಯಲ್ ಮಾಡಬೇಕು ಅಥವಾ ವಿಚಾರಣೆ ಮಾಡಬೇಕು. ಅದಾದ ನಂತರ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಹಾಕ್ಬೋದು ಎನ್ನುವಂಥ ಒಂದು ತೀರ್ಪು ಕೊಡುತ್ತೆ. ಹಾಗಾಗಿ ಡಿಸೆಂಬರಿಂದ ಇಲ್ಲೇ ತನಕ ಸುಮಾರು 4-5 ತಿಂಗಳ ಅಂದರೆ 3-4 ತಿಂಗಳಾಗಿದೆ. ಮತ್ತೊಂದು ಎಲ್ಲವೂ ಕೂಡ ಬಗೆಹರಿತಾ ಬಂದಿದೆ. ಅಂದರೆ ವಿಚಾರಣೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ದರ್ಶನ್ ಅವರದಾಗಲಿ ಎಲ್ಲವೂ ಕೂಡ 1-2 ತಿಂಗಳಲ್ಲಿ ವಿಚಾರಣೆ ಹಂತ ಮುಗಿಯುತ್ತೆ. ಅದಾದ ನಂತರ ಮತ್ತೆ ಯಾವುದೇ ಆರೋಪಿ ಆದಂಥವ್ರು ಅಥವಾ ಆರೋಪಿ ಸ್ಥಾನದಲ್ಲಿದ್ದಂಥವ್ರು ಮತ್ತೆ ಅವರ ಹೇಳಿಕೆಯನ್ನು ಬದಲಿಸಲಿಕ್ಕಾಗಲ್ಲ ಮತ್ತು ಸಾಕ್ಷ್ಯವನ್ನು ಕೂಡ ನಾಶ ಮಾಡಲಿಕ್ಕಾಗಲ್ಲ. ಹಾಗಾಗಿ ಒಂದು ಹಂತದಲ್ಲಿ ವಿಚಾರಣೆ ನಡೆದಾಗ ಸಾಕ್ಷಿಗಳ ವಿಚಾರಣೆ ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳಿದೆ ಮತ್ತು CCTV ಫುಟೇಜ್ ಆಗಿರ್ಬೋದು, ವಕೀಲರು ಕೊಟ್ಟಂಥ ಅಥವಾ ಪೊಲೀಸರ ಒಂದು ಚಾರ್ಜ್ ಶೀಟ್ ಆಗಿರ್ಬೋದು, ಎಲ್ಲವೂ ಕೂಡ ಕ್ರಾಸ್ ಕ್ವಶನ್ ಆಗಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಸುಮಾರು 4 ತಿಂಗಳಲ್ಲಿ ಎಲ್ಲವೂ ಕೂಡ ವಿಚಾರಣೆ ಆದಾಗ ಒಂದು ಹಂತಕ್ಕೆ ನ್ಯಾಯಾಲಯ ಕೂಡ ಒಂದು ತೀರ್ಪನ್ನು ಕೊಡುವ ಹಂತಕ್ಕೆ ಬರುತ್ತೆ ಅಥವಾ ತೀರ್ಪನ್ನು ಕಾಯ್ದಿರಿಸಿದ್ರು ಕೂಡ ವಿಚಾರಣೆ ಒಂದು ಹಂತಕ್ಕೆ ಮುಗಿಯುತ್ತೆ. ಅದಾದ ನಂತರ ಅವರನ್ನು ಜಾಮೀನು ಕೊಟ್ಟು ಹೊರಗಡೆ ಕಳಿಸಿದ್ರು ಕೂಡ, ಷರತ್ತುಬದ್ಧ ಜಾಮೀನನ್ನು ಕೊಟ್ಟು ಹೊರಗಡೆ ಕಳಿಸಿದ್ರು ಕೂಡ ಅವರು ಯಾವುದೇ ತರಹದಲ್ಲಿ ಮತ್ತೆ ಸಾಕ್ಷಿಯನ್ನು ನಾಶ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅದಾದ ನಂತರ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿನ ಹಾಕ್ಬೋದು ಮತ್ತು ವಾದ ವಿವಾದವನ್ನು ನೋಡಿ ನಾವು ಅದನ್ನು ಮರುಪರಿಶೀಲನೆ ಮಾಡ್ತೀವಿ ಅನ್ನುವಂಥ ಒಂದು ತೀರ್ಪನ್ನು ಆಗಲಿ ಅಂದರೆ ಸುಮಾರು ಡಿಸೆಂಬರ್ ವೇಳೆಗೆ ಕೊಟ್ಟಿತ್ತು. ಅಂದರೆ ಡಿಸೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ಕೊಟ್ಟಿತ್ತು. ಅದಾದ ನಂತರ ಇದೀಗ 4-5 ತಿಂಗಳು ಕಳೆದಿದೆ. ಎಲ್ಲವೂ ಕೂಡ ವಿಚಾರಣೆ ಹಂತ ಮುಗಿತಾ ಬಂದಿದೆ. ವಿಚಾರಣೆ ಮತ್ತೊಂದು 2 ತಿಂಗಳಲ್ಲಿ ಕಂಪ್ಲೀಟ್ ಆದ ದರ್ಶನ್ ಅವರ ಈ ವಿಚಾರಣೆ ಅಥವಾ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಮುಗಿದ ನಂತರ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಅಂದರೆ ಕೆಳಹಂತದ ನ್ಯಾಯಾಲಯದ ನ್ಯಾಯಾಧೀಶರು ವಿಚಾರಣೆಯನ್ನು ಮುಗಿಸಿದ ನಂತರ ಆ ಪ್ರತಿಯನ್ನು ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಕಳಿಸಿ ಅಥವಾ ಆ ವಿಚಾರಣೆಯಲ್ಲಿ ಆದಂಥ ಒಂದು ಮಾತುಕತೆ ಅಥವಾ ಅವರೊಂದು ಎವಿಡೆನ್ಸ್ ಇರ್ಬೋದು, ಅವರು ಸಲ್ಲಿಸಿದಂಥ ಒಂದು ಸಾಕ್ಷ್ಯಗಳು ಅಥವಾ ಬೇರೆ ಬೇರೆ ಎಲ್ಲವನ್ನು ಒಟ್ಟುಗೂಡಿಸಿ ಅದು ಸುಪ್ರೀಂ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿಯನ್ನು ಹಾಕ್ಬೋದು ಮತ್ತು ಅಲ್ಲಿ ಜಾಮೀನು ಅರ್ಜಿಯ ವಾದ ವಿವಾದ ಸುಪ್ರೀಂ ಕೋರ್ಟ್ಗೆ ಆದ ನಂತರ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುವಂಥ ಎಲ್ಲ ಸಾಧ್ಯತೆ ಇದೇನು ಕೂಡ ಕಾನೂನಿನ ಪಂಡಿತರು ಅಥವಾ ವಕೀಲರು ನಮಗೆ ಕೊಟ್ಟಂಥ ಮಾಹಿತಿ ಇದೆ. ಹಾಗಾಗಿ ಈಗಾಗಲೇ ಒಂದು ಹಂತದ ವಿಚಾರಣೆ ಮುಗಿದಿದೆ. ಸುಮಾರು 50-60% ವಿಚಾರಣೆ ಮುಗಿದಿದೆ ಮತ್ತು 40% ವಿಚಾರಣೆ ಮುಗಿದ್ರೆ ಸಾಕ್ಷಿಗಳ ವಿಚಾರಣೆ, ಸಾಕ್ಷಿಗಳನ್ನ ಕೋರ್ಟಿಗೆ ಕರೆತಂದು ಅವರ ಹೇಳಿಕೆ ಪಡ್ಕೊಂಡು ಅಥವಾ ಆ ಸಮಯದಲ್ಲಿ ಆ ಪ್ರಕರಣ ಸಮಯದಲ್ಲಿ ಕೊಟ್ಟಂತ ಹೇಳಿಕೆ ಮತ್ತು ಈಗ ಕೋರ್ಟ್ಗೆ ಬಂದು ಕೊಡುವಂಥ ಹೇಳಿಕೆ ಎಲ್ಲವನ್ನೂ ಕೂಡ ಮ್ಯಾಚ್ ಮಾಡಿ ಅಥವಾ ಅವರ ಹೇಳಿಕೆಯನ್ನು ಪಡೆದುಕೊಂಡ ನಂತರ ನ್ಯಾಯಾಧೀಶರು ಒಂದು ತೀರ್ಪನ್ನು ಕೊಡ್ಬೋದು. ಆ ತೀರ್ಪು ಕೊಡುವ ಮೊದಲೇ ಅಂದರೆ ಅಪರಾಧ ದರ್ಶನ್ ಅವರ ಅಪರಾಧಿನ ಅಥವಾ ಪವಿತ್ರ ಗೌಡ ಅಪರಾಧಿನ ಎಲ್ಲವನ್ನೂ ಕೂಡ ಅವರು ತೀರ್ಮಾನ ಮಾಡಿ ಅದನ್ನು ಪೆಂಡಿಂಗ್ ಇಟ್ಟರೂ ಕೂಡ ಆ ವೇಳೆಗೆ ಇಲ್ಲ ನಮ್ಮ ಕ್ಲೈಂಟ್ಗಳ ನಮ್ಮ ಒಂದು ವ್ಯಕ್ತಿಗಳ ವಿಚಾರಣೆ ಮುಗಿದಿದೆ. ಹಾಗಾಗಿ ಮತ್ತೆ ವಿಚಾರಣೆ ಆಗುವ ಮೊದಲು ಅಥವಾ ಮತ್ತೆ ಮೇಲ್ಮನೆಗೆ ಹೋಗುವ ಮೊದಲು ನಾವು ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿಯನ್ನು ಹಾಕ್ಕೊಂಡು ನಾವು ರೆಗ್ಯುಲರ್ ಬೇಲಿಗೆ ಮನವಿಯನ್ನು ಮಾಡುವಂಥ ಸಾಧ್ಯತೆ ಇದೆ ಮತ್ತು ಆ ಮನವಿ ಕೂಡ ಕೇವಲ 1 ತಿಂಗಳಲ್ಲಿ 2 ವಾದ ವಿವಾದದ ವೇಳೆಗೆ ಎಲ್ಲವೂ ಕೂಡ ಸಲೀಸಾಗಿ ಬಗೆಹರಿದು ಅಂದರೆ ಆಗ ನಿಮಗೆ ಬೇಲ್ ಸಿಗುವಂಥ ಸಾಧ್ಯತೆ ಇದೆ. ಅದು ಅಪರಾಧಿಯಾಗಲಿ ಆರೋಪಿಯಾಗಲಿ ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಕ್ಕಿ ಹೊರಗೆ ಬಂದರೂ ಕೂಡ ಲೋವರ್ ಕೋರ್ಟ್ ಏನಾದರೂ ಒಂದು ತೀರ್ಮಾನವನ್ನು ಕೊಟ್ಟಿಲ್ಲ, ದರ್ಶನ್ ಆರೋಪಿ ಅಥವಾ ಶಿಕ್ಷೆಗೆ ಅರ್ಹರಾಗಿದ್ದಾರೆ ಒಂದು ತೀರ್ಪು ಕೊಟ್ಟರೆ ಮತ್ತು ಅವ್ರು ಜೈಲಿಗೆ ಹೋಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಅಂದರೆ ಜಾಮೀನು ಸಿಗುವಂಥ ಎಲ್ಲ ಸಾಧ್ಯತೆ ಕೂಡ ಮೇ ವೇಳೆಗೆ ದರ್ಶನ್ ಅವರಿಗಿದೆ. ಅಂದರೆ ಮೇ 15ರ ಸುಮಾರಿಗೆ ಎಲ್ಲವೂ ವಿಚಾರಣೆ ಮುಗಿತೆ, ಟ್ರಯಲ್ ಮುಗಿತೆ, ಲೋವರ್ ಕೋರ್ಟ್ನಲ್ಲಿ ಟ್ರಯಲ್ ಮುಗಿತೆ. ಆ ಟ್ರಯಲ್ ಮುಗಿದ ನಂತರ ಅದನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಬೇಲನ್ನು ಹಾಕಿದ್ರೆ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುವಂಥ ಸಾಧ್ಯತೆ ಇದೆ. ಅದು ಆ ರೆಗ್ಯುಲರ್ ಬೇಲ್ ಅಂದರೆ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಕೆ ಆದ ನಂತರ ಕೇವಲ ಒಂದು 20-25 ದಿನದ ಒಳಗಾಗಿ ಎಲ್ಲವೂ ಕೂಡ ಬಗೆಹರಿಯಬಹುದು. ಹಾಗಾಗಿ ನಟ ರವಿಚಂದ್ರನ್ ಅವರು ಕೂಡ ನಿನ್ನೆ ಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಹೇಳಿದಂಥ ಮಾತಿದೆಯಲ್ಲ, ಆತ್ಮವಿಶ್ವಾಸದ ಮಾತಿದೆಯಲ್ಲ, ನನ್ನ ಮಗ ದರ್ಶನ್ ಅವರು ಈಗ ಕೇವಲ 2 ತಿಂಗಳಲ್ಲಿ ಜಾಮೀನಿನ ಮುಖಾಂತರ ಹೊರಗೆ ಬರ್ತಾರೆ ಮತ್ತು ಅವರಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಮಾತಾಡಿದರೆ ಹಿನ್ನೆಲೆ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅವರು ಕೂಡ ಕಾನೂನು ಪಂಡಿತರ ಜೊತೆ, ದೊಡ್ಡ ತಜ್ಞರ ಜೊತೆ, ದೊಡ್ಡ ವಕೀಲರ ಜೊತೆ ಎಲ್ಲರೂ ಕೂಡ ಮಾತನಾಡಿ ಒಂದು ಹಂತಕ್ಕೆ ಸ್ಟೇಜ್ ಮೇಲೆ ಅಷ್ಟೇ ಆತ್ಮವಿಶ್ವಾಸದಿಂದ ಮಾತನಾಡುವಂಥ ಎಲ್ಲ ಸಾಧ್ಯತೆ ಇದೆ ಮತ್ತು ಅದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಮತ್ತು ಇವತ್ತು ದರ್ಶನ್ ಅವರ ಬರ್ಡೇ ಆಗಿರೋದ್ರಿಂದ ಎಲ್ಲರೂ ಕೂಡ ದರ್ಶನ್ ಅವ್ರ ಬಗ್ಗೆ ಮಾತನಾಡ್ತಾರೆ. ದರ್ಶನ್ ಅವರು ಜೈಲಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ್ರು ಎನ್ನುವಂಥ ಮಾತನ್ನು ಒಂದು ಮಾಧ್ಯಮ ಹೇಳ್ತಿದ್ರೆ, ಅದರ ಮುಂದುವರೆದ ಬಗ್ಗೆ ಅದೇ ಹೇಳ್ತಿಲ್ಲ. ದರ್ಶನ್ ಅವರು ಯಾರ ಜೊತೆ ಮಾತನಾಡಿಲ್ಲ, ದರ್ಶನ್ ಅವರು ರಾತ್ರಿ 1 ಗಂಟೆ ಮಲಗಿದ್ರು, ದರ್ಶನ್ ಅವ್ರನ್ನ ಅಕ್ಕಪಕ್ಕದವ್ರಲ್ಲಿ ವಿಶ್ ಮಾಡ್ಲಿಕ್ಕೆ ಬಂದರೂ ಕೂಡ ದರ್ಶನ್ ಅವರು ಯಾವ್ದು ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಎನ್ನುವಂಥ ಮಾತು ಅದೇ ಬ್ರೇಕಿಂಗ್ ನ್ಯೂಸ್ನ ಮುಂದುವರೆದ ಭಾಗವಾಗಿ ಹೇಳ್ತಾರೆ. ಹಾಗಾಗಿ ಮಾಧ್ಯಮದವರಿಗೆ ಒಂದು ಒಳ್ಳೆಯ ಆಹಾರ, ಮಾಧ್ಯಮದವರಿಗೆ ಒಂದು ಒಳ್ಳೆಯ TRP ಅಂತ ಹೇಳ್ಬೋದು. ಅದರಲ್ಲೂ ಕೆಲವೊಂದು ಮಾಧ್ಯಮಗಳು ಒಂದು ಹಂತಕ್ಕೆ ಧರ್ಮಸ್ಥಳ ಕೇಸ್ ಆಗಿರ್ಬೋದು, ದರ್ಶನ್ ಅವರ ಕೇಸನ್ನು ಒಂದು ಹಂತಕ್ಕೆ ಅದನ್ನು ಪಬ್ಲಿಷ್ ಮಾಡಿ ಅದನ್ನು ವಿಷಯವನ್ನು ಜನರಿಗೆ ತಲುಪಿಸಿ ಅಷ್ಟಿಗೆ ಬಿಟ್ಟು, ಆದರೆ ಕೆಲವೊಂದು ದೊಡ್ಡ ಮಾಧ್ಯಮಗಳು ಇವತ್ತು ಕೂಡ ದರ್ಶನ್ ಅವರ ಬಗ್ಗೆ ಅನೇಕ ಊಹಾಪೋಹದ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದು ಅವರಿಗೆ ಬಿಟ್ಟಂಥ ವಿಷಯ. ಆದರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಕೇಸ್ ಥರ ಬೇರೆ ಬೇರೆ 1000 ಕೇಸ್ ಇದೆ, ಅದನ್ನು ಯಾಕೆ ಮಾಧ್ಯಮದವರು ಹೇಳಲ್ಲ ಎನ್ನುವಂಥ ಒಂದು ತಕರಾರು, ಪುಕಾರು ಎಲ್ಲವೂ ಕೂಡ
ಡಿ ಬಾಸ್ ಅಭಿಮಾನಿಗಳ ಪ್ರಶ್ನೆಯಾಗಿದೆ ಮತ್ತು ಸಾಮಾಜಿಕ ಜಾಲತಾಣ ಕೂಡ ದೊಡ್ಡ ಹವಾ ಮಾಡ್ತಿದೆ. ಎಲ್ಲದರ ನಡುವೆ ದರ್ಶನ್ ಅವರಿಗೆ ಮೇ ವೇಳೆಗೆ ಬೇಲ್ ಸಿಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಅದಾದ ನಂತರ ಮತ್ತೊಮ್ಮೆ ಅವರಿಗೆ ವಿಚಾರಣೆ ಮುಗಿದ ನಂತರ ತೀರ್ಪು ಹೊರಗೆ ಬಂದರೆ ದರ್ಶನ್ ಅವರು ಸಂಪೂರ್ಣವಾಗಿ ಖುಲಾಸೆ ಆಗ್ಬೋದು ಅಥವಾ ದರ್ಶನ್ ಅವರು ಅಪರಾಧಿ ಅನ್ನುವಂಥ ಸ್ಥಾನ ಹೊತ್ಕೊಂಡು ಮತ್ತೆ ಜೈಲಿಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಒಂದು ಹಂತಕ್ಕೆ ದರ್ಶನ್ ಅವರಿಗೆ ಮೇ ಕೊನೆಯ ವಾರದ ಒಳಗಡೆ ಆಗಿ ಒಂದು ಹಂತಕ್ಕೆ ರೆಗ್ಯುಲರ್ ಬೇಲ್ ಸಿಗಬಹುದು. ಆ ಸಿಕ್ಕ ನಂತರ ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಬೇಲ್ ಸಿಕ್ಕರೂ ಕೂಡ ಪದೇ ಪದೇ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಮತ್ತು ಕೆಲವೊಂದು ಹಂತದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಇವತ್ತು ದರ್ಶನ್ ಅವರ ಹುಟ್ಟುಹಬ್ಬ, ದರ್ಶನ್ ಫ್ಯಾನ್ಸು, ದರ್ಶನ್ ಅವರ ಪತ್ನಿ, ದರ್ಶನ್ ಮಗ ಮತ್ತು ದರ್ಶನ್ ಅವರ ಜೊತೆ ವೇದಿಕೆ ಹಂಚಿಕೊಂಡಂಥ ಅಥವಾ ಸಿನಿಮಾದಲ್ಲಿ ತೆರೆ ಹಂಚಿಕೊಂಡಂಥ ಅನೇಕರು, ಜೊತೆಗೆ ನಿರ್ದೇಶಕರು ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ನಮ್ಮ ಕಡೆಯಿಂದಲೂ ಕೂಡ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದರ್ಶನ್ ಅವರು ಆದಷ್ಟು ಬೇಗ ಹೊರಗೆ ಬರಲಿ ಮತ್ತು ದರ್ಶನ್ ಅವರು ಒಂದು ಸಿನಿಮಾ ಮಾಡಿದ್ರೆ 100 ಜನಕ್ಕೆ ಕೆಲಸಗಳು ಸಿಗುತ್ತೆ ಮತ್ತು ಇನ್ನು ಮುಂದೆ ಆದರೂ ಕೂಡ ಇಂಥ ಯಾವುದೇ ಒಂದು ಪ್ರಕರಣದಲ್ಲಿ ಭಾಗಿಯಾಗದೆ ತಾನೇ ಆಯಿತು, ತನ್ನ ಕೆಲಸ ಆಯಿತು ಎನ್ನುವಂಥ ಒಂದು ಹಂತಕ್ಕಿದ್ರೆ ದರ್ಶನ್ ಅವರು ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದು. ಇಲ್ಲಾಂದರೆ ಮತ್ತೆ ಅದೇ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಆದರೆ ಈ ಹಂತಕ್ಕೆ ನೋಡಿದಾಗ ಇದೊಂದು ದರ್ಶನ್ ಅವರಿಗೆ ತನ್ನ ದಾರಿಯನ್ನು ತಿರಿ ನೋಡುವಂಥ, ತನ್ನ ದಾರಿಯನ್ನು ಮತ್ತೊಮ್ಮೆ ಮೆಲುಕು ಹಾಕುವಂಥ, ತನ್ನ ಜರ್ನಿಯನ್ನು ಮೆಲುಕು ಹಾಕಿ ತಾನು ಮುಂದೆ ಏನು ಮಾಡಬೇಕೆನ್ನುವುದನ್ನು ಸ್ಪಷ್ಟತೆಯನ್ನು ಕೊಟ್ಟಂಥ ಒಂದು ಪ್ರಕರಣ ಅಂತ ಹೇಳ್ಬೋದು. ಇನ್ನು ಮುಂದೆ ಕೂಡ ದರ್ಶನ್ ಅವರು ಒಳ್ಳೆಯದಾಗಿ ಬಾಳಲಿ, ಒಳ್ಳೆಯದಾಗಿ ಬದುಕಲಿ ಮತ್ತು ಒಳ್ಳೆಯ ಜನರ ಜೊತೆ ಒಂದು ಸಂಬಂಧವನ್ನು ಇಟ್ಕೊಳ್ಳಿ ಅನ್ನೋದು ಕೂಡ ನಮ್ಮ ಕಳಕಳಿಯ ಮನವಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.